ನಾನೀಗ ನೇರವಾಗಿ ರವೀಶ್ ದಾಸಪ್ಪ ಅವ್ರ ಹತ್ರ ಹೋಗ್ತೀನಿ. ನೋಡಿ, 3 ಜನ ಕೂತ್ಕೊಂಡಾಗ ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಹಾಕಿದೆ ಕೇಳಿದ್ವಿ. ನನಗನ್ಸುತ್ತೆ ತಮಿಳ್ನಾಡಿನ ಜನರನ್ನ, ತಮಿಳ್ನಾಡಿನ ರಾಜಕಾರಣಿಗಳನ್ನ ನೋಡಿ ರಾಜ್ಯದಲ್ಲಿ ಇರುವಂತಹ ರಾಜಕಾರಣಿಗಳು ಮತ್ತು ಜನ ಕೂಡ ಕಲಿಯೋದು ಭಾರಿ ಇದೆಯಾ ಅಂತ. ಭಾಷೆ ಮತ್ತು ನೆಲ ನೀರು ಅಂತ ಬಂದಾಗ ಅವ್ರು ಭಾರಿ ಒಗ್ಗಟ್ಟಾಗಿರ್ತಾರೆ. ಈವನ್ ರಾಜಕಾರಣಿಗಳು ನಮ್ಮಲ್ಲಿ ನೀವು ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಒಂದು ರೀತಿ ಕಪ್ಪೆಗಳನ್ನು ತಗೊಂಡು ಒಂದು ತಕಡಿಗೆ ಹಾಕ್ದಂಗೆ ಆಯಿತು. BJP ಒಂದು ಕಡೆಗೆ ಹಾರ್ಕೊಳ್ಳುತ್ತೆ, ಕಾಂಗ್ರೆಸ್ ಇನ್ನೊಂದು ಕಡೆಗೆ ಹಾರ್ಕೊಳ್ಳುತ್ತೆ, JDS ಮತ್ತೊಂದು ಕಡೆಗೆ. ಏನನ್ಸುತ್ತೆ ನಿಮಗೆ? ಮೇಡಮ್, ಅದನ್ನು ನಿಜವಾಗ್ಲೂ ಒಪ್ಕೊಳ್ಳೇಬೇಕು ನಾವು. ಅದು ಅಕ್ಷರಶಃ ಸತ್ಯ. ನಾನು ಹೇಳ್ತಾ ಇರೋದು ಬರೀ ಕಲೆ, ಕ್ರೀಡೆ, ಭಾಷೆ, ರಾಜಕೀಯಕ್ಕೆ ಅಷ್ಟೇ ಸೀಮಿತವಾಗಿಲ್ಲ. ಅಲ್ಲಿ ಸಾಮಾನ್ಯ ಜನರು ಸಹ ಹಾಗೇ ಇದ್ದಾರೆ. ಅಲ್ಲಿ ಏನೇ ರಾಜಕೀಯ ವಿಷಯ ಬಂದರೆ ಅವರು ಅವರು ಸ್ಟೇಟ್ ಒಳಗಡೆ ಏನು ರಾಜಕೀಯದ ಅವ್ರು ಮಾಡ್ಕೋತಾರೆ. ಆದರೆ ಸ್ಟೇಟಿಂದ ಹೊರಗಡೆ ಬಂದಾಗ ಅವ್ರು ಯಾವಾಗಲೂ ಅವ್ರ ತನ ಅವ್ರು ಬಿಟ್ಕೊಟ್ಟಿಲ್ಲ, ಬಿಟ್ಕೊಡೋದು ಇಲ್ಲ. ಅದನ್ನು ನಾವು ನಮ್ಮ ರಾಜ್ಯದವರು ಕಲಿಬೇಕು. ಇವ್ರು ಏನು ಮಾಡಿದ್ದಾರೆ ಗೊತ್ತಾ, ಸ್ವಯಂ ಪ್ರತಿಷ್ಠೆಗೆ ಬಿದ್ಕೊಂಡು ನಮ್ಮ ರಾಜ್ಯನ ದುಸ್ಥಿತಿ ದಿನೇ ಜಾಸ್ತಿ ತಳ್ತಾ ಇದ್ದಾರೆ. ಕರ್ನಾಟಕ ಒಂದು ರೀತಿ ಹರಿದು ಚೂರು ಆಗ್ತಾ ಇದೆ ಈ ವಿಚಾರದಲ್ಲಿ. ಮತ್ತೊಮ್ಮೆ ಏಕೀಕರಣ ಮಾಡೋ ಅವಶ್ಯಕತೆ ಇದೆ ನಿಜವಾಗ್ಲೂ. ಯಾಕಂದ್ರೆ ಒಂದೊಂದು ಜಿಲ್ಲೆನ ಒಬ್ಬೊಬ್ಬರು ರಾಜಕೀಯ ಪಕ್ಷದವರು ಗುತ್ತಿಗೆ ತಗೊಂಡಂಗೆ ಮಾಡ್ತಾರೆ. ಈಗ ಉತ್ತರ ಕರ್ನಾಟಕನ ಇಲ್ಲಿ ಸೌತ್ ಅವ್ರ ಕಡೆಗಣಿಸ್ತಾರೆ. ಅಲ್ಲಿ ಈಗ ನೋಡಿ, ಮಹದಾಯಿ ಯೋಜನೆ ಇರ್ಬೋದು, ಕೃಷ್ಣಾ ಯೋಜನೆ ಇರ್ಬೋದು, ಅದನ್ನ ಇವರು ಒಂದೊಂದು ಗೌರ್ಮೆಂಟ್ ಬಂದಾಗ ಒಂದೊಂದು ಮಾತ್ರ ಮುನ್ನೆಲೆಗೆ ತರ್ತಾರೆ. ಇಲ್ಲಿ ಬೆಂಗಳೂರು ಇವಾಗ ಇವರು ಇದೊಂದು ಆ್ಯಕ್ಚುಲಿ ಇವರು ಯಾವುದೇ ಪಕ್ಷದವ್ರು ಮಾಡಲಿ ಇದು ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಕೊಟ್ಟಿದ್ದಾರೆ. ಯಾವುದು ಮೇಕೆದಾಟು ಯೋಜನೆ ಅಲ್ಲ, ನಮ್ಗೆ ಅವಶ್ಯಕತೆ ಇದೆ. ಅದು ಎರಡೂ ಪಕ್ಷದವರು ಒಗ್ಗಟ್ಟಾಗಿ ಕುತ್ಕೊಂಡು, 3 ಪಕ್ಷದವರು ಆಕ್ಚುಲಿ ಖಂಡಿತವಾಗ್ಲೂ ಇದನ್ನ ಮಾಡಲೇಬೇಕು. ಆದ್ರೆ ಅದನ್ನ ಬರ್ತೀನಿ. ಎಸ್ ಮಹೇಶ್ ಅವರೇ, ಇಲ್ಲ ನಿಮ್ಮ ಆಡಿಯೋ ಸರಿ ಕೇಳಿಸ್ತಿಲ್ಲ. ಈಗ ಮಾತಾಡಿ. ಈಗ ನೋಡಿ ನಮ್ಮ ಆಮ್ ಆದ್ಮಿ ಪಾರ್ಟಿ ಸ್ನೇಹಿತರು ಮಾತನಾಡ್ತಾ ಹೇಳಿದ್ರು, ನಾವು ಬೇರೆಯವರು ಹಾಗಿಲ್ಲ ಹೀಗಿಲ್ಲ ಅಂತ. ಅವ್ರು ಬಹಳ ದೊಡ್ಡ ಸತ್ಯ ಹರಿಶ್ಚಂದ್ರನ ವಂಶಸ್ಥರು. ಅವ್ರಿಗೆ ಅವಕಾಶ ಕೊಟ್ಟಿದ ಮೇಲೆ ಅವರು 5 ವರ್ಷದಲ್ಲಿ ದೆಹಲಿನ ಏನ್ ಮಾಡಿದ್ರು? ಅವರ ಇಡೀ ಭ್ರಷ್ಟರು. ಅವರ ಅಧ್ಯಕ್ಷರಿಂದ ಇಡೀ ಕ್ಯಾಬಿನೆಟ್ ಜೈಲಲ್ಲಿ ಇದ್ದಂತವ್ರು. ಸರ್, ಕೊಚ್ಚೆ ಕ್ಲೀನ್ ಮಾಡ್ಬೇಕಾದ್ರೆ ಒಂದೊಂದ್ಸರಿ ಕೊಚ್ಚೆ ನಮಗೂ ಅಂಟುತ್ತೆ ಸರ್. ಅದು ಎಲ್ಲ ಬರೀ ಹೇಳೋದಷ್ಟೇ. ಅದಕ್ಕೆ ಯಾವ್ದು ಒಂದು ಸಾಕ್ಷಿ ಗುಡ್ಡ ಇಲ್ಲ ನಿಮ್ಮ ಹತ್ರ. ಅಲ್ಲ, ಅವ್ರು ಹೇಳಿದ್ರು ಭ್ರಷ್ಟರು ಅಂತ, ಅದಕ್ಕೆ ಸುಮ್ನೆ ಆರೋಪ ಮಾಡೋದಲ್ಲ. ಅದು ಕಾಂಗ್ರೆಸ್ನವ್ರು ನಿಮ್ಮ ಮೇಲೆ ಆರೋಪ ಮಾಡೋದು. ಡೆಲ್ಲಿಗೂ ನಮಗೂ ಏನ್ ಈಗ ಇಲ್ಲ, ಡೆಲ್ಲಿನಲ್ಲಿ ಅಧಿಕಾರಕ್ಕೆ ಬಂದು ಕರೆಂಟ್ ಕಟ್ ಆಗ್ತಾ ಇದೆ, ಫ್ರೀಕ್ವೆಂಟ್ಲಿ ಪವರ್ ಕಟ್ ಆಗ್ತಾ ಇದೆ. ನಿಜವಾಗ್ಲೂ ಫ್ರೀಕ್ವೆಂಟ್ಲಿ ಕರೆಂಟ್ ಪವರ್ ಅದ್ರ ಬಗ್ಗೆ ಮಾತಾಡೋರ ಇಲ್ಲ. ಕೇಂದ್ರದ ಪಾತ್ರ ಏನಿಲ್ವಾ ಮೇಕೆದಾಟು ವಿಚಾರದಲ್ಲಿ? ನನ್ಗಷ್ಟೇ ಹೇಳಿ ಸಾಕು. ಡೋಂಗಿ ಪಾರ್ಟಿ ಯಾವ್ದಿಲ್ಲ ಅಂತ ದೇಶ ಜನ ತೀರ್ಮಾನ ಮಾಡಿದ್ದಾರೆ. ಮಾತಾಡಬೇಕು. ಸರ್ವಗುಣ ಸಂಪನ್ನರು ಬಿಡ್ರಿ. ಸರಿ, ಆಮ್ ಆದ್ಮಿ ಡೋಂಗಿ ಪಕ್ಷ, BJP ಏನ್ ಪಕ್ಷ ಹೇಳ್ಬಿಡಿ. ಹೇಳ್ತೀನಿ ಕೇಳಿ. ನೋಡಿ, ನಮ್ಗೊಂದು ಗೊತ್ತಿರ್ಲಿ, ಒಂದ್ ನಿಮಿಷ ಕೇಳಿ ಸ್ನೇಹಿತರೆ, ಕೇಳಿ. ಮೊದಲನೇ ಬಾರಿ ಈ ದೇಶ ಸ್ವಾತಂತ್ರ್ಯ ಆದ ನಂತರ ಇಲ್ಲಿ ತನಕ ನಮ್ 2014ನೇ ಇಸ್ವಿ ತನಕ ಯಾವುದೆಲ್ಲ ಯೋಜನೆಗಳಿಗೆ ಶಂಕುಸ್ಥಾಪನೆ ಮಾಡಲಾಗಿದೆ, ಅದು ಅನೇಕ ಸಂಗತಿಗಳು. ಸನ್ಮಾನ್ಯ ದೇವೇಗೌಡರು ಅವತ್ತು ಅವರು ಪ್ರಧಾನಿ ಆದಂತ ಶಂಕುಸ್ಥಾಪನೆ ಮಾಡಿದ್ರು. ಅಸ್ಸಾಮಿನ ಬೋರೆವೆಲ್ ಸೇತುವೆ. ಈ ತರದ್ದು ಪ್ರಧಾನಮಂತ್ರಿ ಮೋದಿಜಿ ಆದ ನಂತರ ಪ್ರಧಾನಮಂತ್ರಿ ಕಚೇರಿ ಒಳಗಡೆ ಇದಕ್ಕೊಂದು ಸ್ಪೆಷಲ್ ಟಾಸ್ಕ್ ಅನ್ನ ಮಾಡಿದ್ರು. 826 ಈ ತರ ಯೋಜನೆಗಳು ದೇಶದಲ್ಲಿ ಈ ತರ ಮನಮೋಹನ್ ಸಿಂಗ್, ನೆಹರು ಕಾಲದಿಂದ ಹಿಡಿದು ಮನಮೋಹನ್ ಸಿಂಗ್ ಅವರ ಕಾಲದ ತನಕ ಯಾವುದೆಲ್ಲ ಶಂಕುಸ್ಥಾಪನೆಯಾಗಿ ನೆನೆಗುದಿಕ್ ಬಿದ್ದಿತ್ತು ಎಲ್ಲ ಬಿಟ್ಟಿದ್ರು, ಅದನ್ನ ಎಕ್ಸ್ಪೆಡಿಟ್ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರು. ಅದರ ಪರಿಣಾಮ ಇವತ್ತು ದೇಶದಲ್ಲಿ ಈ ಎಲ್ಲ ಪ್ರಗತಿಯನ್ನ ಕಾಣ್ತಿರೋದು. ದೇಶದ ಅಗತ್ಯವಂತ ಬಿದ್ದಂತ ಸಂದರ್ಭದಲ್ಲಿ ಪ್ರತಿ ಸಂದರ್ಭದಲ್ಲಿ ವಾರ್ ಫುಟಿಂಗ್ ಅಲ್ಲಿ ಕೆಲಸ ಮಾಡೋದಂತ ಕೆಲಸ. ಇದು ಡೈವರ್ಷನ್ ಆಗ್ತಿದೆ. ಕೇಳಿ, ಇಲ್ಲಿ ನನ್ನ ವಿಚಾರ ಇಷ್ಟೇ ಸರ್. ಮೇಕೆದಾಟು ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಪಾಲಿದ್ಯಾ ಅಥವಾ ಪಾತ್ರ ಇಲ್ವಾ? ಇಲ್ಲಿ ನಿಮ್ಗೆ ಅದೇ ಹೇಳ್ತಿರೋದು. ನೀವು ಬಹಳ ತಮಿಳ್ನಾಡಿಗೆ ಹೋಗಿ ಕರ್ನಾಟಕ ಕೇಳಬೇಕು ಅಂದ್ರೆ ನೀವ್ ಯಾಕೆ ಸರ್ ಇರ್ಬೇಕು ಸೆಂಟ್ರಲ್ ಅಲ್ಲಿ? ರಾಜ್ಯಗಳನ್ನ ಆಳ್ತಾ ಇರೋದು ನೀವಲ್ವಾ? ಮೇಡಮ್, ಇಲ್ಲಿ ಕೇಳಿ ಮೇಡಮ್, ಇದಕ್ಕೆ ಸ್ಟೇ ಕೊಟ್ಟಿರೋದು ಯಾರು? ಗ್ರೀನ್ ಕೋರ್ಟ್ ಕೊಟ್ಟಿದೆ. ಇದನ್ನ ಕೋರ್ಟ್ ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ. ತಮಿಳ್ನಾಡು ಆಪೋಸಿಟ್ ಆಗಿ ಹೋಗ್ಬಿಟ್ರೆ, ನೀವು ಈ ಯೋಜನೆ ಮಾಡ್ತೀವಿ, ಅಣೆಕಟ್ಟು ಕಟ್ತೀವಿ ಅಂತ ಹೋಗ್ಬಿಟ್ರೆ, ಈಗೇನು ಅಲೈನ್ಸ್ ಮಾಡ್ಕೊಳಕ್ ಹೊರಟಿದಿರಲ್ಲ, ಅಲೈನ್ಸ್ ಇರ್ಲಿ, ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಗೆಲ್ಲ ತಾಕತ್ ಉಳಿಸ್ಕೊಳ್ಳಲ್ಲ ನಾವು ಅನ್ನೋ ಆತಂಕನ BJPಗೆ. ಅದಕ್ಕೆ ಮೇಕೆದಾಟು ವಿಚಾರದಲ್ಲಿ ನಾರದನ ರೀತಿ ಆ ಕಡೆಯೂ ಈ ಕಡೆಯೂ ಆಟ ಆಡ್ತಾ ಇದೆಯಾ BJP? ಉತ್ತರ ಕೊಡ್ಬೋದಾ? ನಿಮ್ಮ ಹೋಮ್ ವರ್ಕ್. ನೀವು ಏನ್ ಪ್ರಶ್ನೆ ಕೇಳ್ತಾ ಇದ್ದೀರಿ? ಈ ಇಡೀ ಪರ್ಮಿಷನ್ಗೂ ರಾಜಕಾರಣಕ್ಕೂ ಏನು ಸಂಬಂಧ ಇದೆ?
ಈ ಸರ್ಕಾರದ ಮೊದಲ ಯಾವುದು ನಮ್ಮ ಮೋದಿ ಅವರ ಸರ್ಕಾರದ ಮೊದಲ ಉದ್ದೇಶ ಅನ್ನೋದೇ ಬಹುವೈತಾಯ ನನ್ನ homework ಸರಿ ಇಲ್ಲ ಅಂದ್ರ? ಏನ್ ಮಾಡಿದ್ರಿ ಹೇಳ್ರಿ, So, ಹೋಗಿ, ಒಂದ್ ಮೋದಿ second. ಏನ್ ಮಾಡಿದ್ರು? ನನ್ನ ಹೋಮ್ವರ್ಕ್ ಸರಿ ಇಲ್ಲ ಅಂದ್ರ ರಾಜಕಾರಣಕ್ಕೂ ಈ ನೀರಿನ ಚರ್ಚೆಗೂ ಮಹದಾಯಿ ಅಣೆಕಟ್ಟಿಗೂ ಕೇಂದ್ರಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಅಥವಾ ನೀವು ಸರಿಯಾಗಿ ಹೋಮ್ವರ್ಕ್ ಯಾರ್ ಮಾಡ್ಬೇಕು? ಒಂದ್ಸಲ ಹೇಳಿ. ಈಗ ನಿಮ್ಗೊಂದು ವಿಷಯ ಹೇಳ್ತೀನಿ. ಕೇಂದ್ರ ಈಗ ನಿಮ್ಗೆ ಕೋರ್ಟ್ ತಡೆ ಕೊಟ್ಟಂತ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಹೇಗೆ ಇಂಟರ್ಫಿಯರ್ ಮಾಡ್ಬೋದು ನೀವು ಸ್ವಲ್ಪ ಹೇಳಿ. ನಂಗೆ ಸ್ವಲ್ಪ ಪಾರ್ಟಿ ಕೋಟ್ ಮಾಡಿದ್ರು ಅಂತ ಅವ್ರಿಗೆ ನಾನು ಆ ಜವಾಬ್ ಒಂದ್ ಸೆಕೆಂಡ್ ಉತ್ತರ ಕೊಡ್ತೇನೆ. ಒಂದೇ ಒಂದು ನಿಮಿಷ. ಒಂದ್ second. ಪಾರ್ಟಿನ ಕೋಟ್ ಮಾಡಿದ್ದಾರೆ ಮತ್ತೆ ನಮ್ಮ ಪಾರ್ಟಿ ಬಗ್ಗೆ ಏನ್ ಹೇಳಿದ್ದಾರೆ ಅವರು ಒಂದ್ second. ಡೋಂಗಿ ಪಕ್ಷ ಅಂತ ಹೇಳಿದ್ದಾರೆ. ನಟರಾಜ್ ಗೌಡ್ರು ಆರಂಭದಲ್ಲಿ ಹೇಳಿದ್ರು ಅವ್ರಿಗೆ ನಾನು ಮನಮೋಹನ್ ಜವಾಬ್ ಸಿಂಗ್ ಕೊಡ್ಲೇಬೇಕು. ಅವರು ಪ್ರಧಾನಮಂತ್ರಿಗಳಾದಾಗ ಏನ್ ಕೆಲಸ ಮಾಡಿದ್ರು ಈ ನೀರಿನ ವಿಚಾರದಲ್ಲಿ ಅಂತ. ಮತ್ತೆ ಜಗದೀಶ್ ಶೆಟ್ಟರ್ ಅದೇ ಜಾಗದಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಕೂತಿದ್ದಾರೆ ಅಲ್ವಾ? ನಾನು ಹೋಮ್ವರ್ಕ್ ಪ್ರಶ್ನೆ ಮಾಡಿದಕ್ಕೆ ಇದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ. ಹೇಳಿ, ಪ್ರಧಾನಮಂತ್ರಿಯಾಗಿ ಮೋದಿ ಅವರು ಇರೋದಲ್ವಾ ಸರ್? ಅಲ್ಲಮ್ಮ ಇಲ್ಲಿ ಕೇಳಿಮ್ಮ, ನಾನು ಹೇಳ್ತಿರೋದು ಒಂದೇ ಇಷ್ಟು ವಿಷಯ ಹೇಳ್ದಿ ಕೇಳಿ. ಕೇಂದ್ರ ಸರ್ಕಾರ ನೀವು ನನಗೆ ಹೇಳ್ಬೇಕಮ್ಮ, ನೀವು ಕೇಂದ್ರ ಸರ್ಕಾರ ಇದನ್ನ ಹೇಗೆ ಈಗ ಕೋರ್ಟ್ ಒಳಗಡೆ ಇರೋದನ್ನ ಕೇಂದ್ರ ಸರ್ಕಾರ ಹೇಗೆ ಇಂಟರ್ಫಿಯರ್ ಎರಡು ರಾಜ್ಯದವ್ರನ್ನ ಕರೆಸಿ ಏನು ಅಂತ ಮಾತುಕತೆ ಆಡಿ ಸರ್. ಮಾತುಕತೆ ಆಡಿ ವಿನ್ ವಿನ್ ಸಿಚುಯೇಷನ್ ಮಾಡಿ ಮಾತುಕತೆ ಆಡಿ. ಕ್ಲಿಯರೆನ್ಸ್ ಕೊಡಿ ನೀವು. ಅಲ್ಲ, ನೀವು ಕ್ಲಿಯರೆನ್ಸ್ ಕೊಡಿ, ನೀವು ಅನುಮತಿ ಕೊಡಿ. ಮಿಕ್ಕಿದ್ದು ಅದು ನಮ್ಗೊಂದು ಯಾವತ್ತು ಸಂಬಂಧನೇ ಇಲ್ಲ ಅಂತಾರ ಅವ್ರು. ಬಹಳ ಪಲಾಯನದ ಕೆಲಸ ಮಾತಾಡೋದು. ಪಲಾಯನ ಯಾರು ಮಾಡ್ತಾರೋ ಅದ್ರ